ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ನೀತಿ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭ ಆಗೈತೆ. ಇಲ್ಲಿ 1644 ವಿದ್ಯುತ್ ಅಧಿಕಾರಿದ್ದಾರೆ. ಇದು ವಿವಿಧ ಹುದ್ದೆಗಳು ಖಾಲಿ ಇದೆ. 10ನೇ ತರಗತಿ ಮತ್ತು ITI ಪಾಸ್ ಆದವರಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಕರೆದಿದ್ದಾರೆ. ಈ ಹಿಂದಿನಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಸ್ಕೇಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಈ ತರ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರಂತ ನೋಡ್ತಾ ಇದ್ದೀರಾ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅಂತ ಕೊಟ್ಟರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಹಿಡಿತೀನಿ ಯೂಟ್ಯೂಬ್ ಬರ್ತಾರೆ. ಹೊಸ ಹೊಸ ವಿಡಿಯೋ ಇರುತ್ತೆ. ಓಕೆ ಫ್ರೆಂಡ್ಸ್, ಒಂದಿರೋದು ಮಾಹಿತಿ ಮಾಡೋಣ. ಇದು ಭಾರತೀಯ ರೈಲ್ವೆ ಇಲಾಖೆ ನೇಮಕಾತಿ ಆಗಿದೆ. ಇಲ್ಲಿ ಇರ್ತಕ್ಕಂಥ ಹುದ್ದೆಗಳು ಸುಮಾರು 1644 ಹುದ್ದೆ ಖಾಲಿಗೆ SLP ಮತ್ತು ITI ಪಾಸ್ ಆದವರಿಗೆ ಅಭ್ಯರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ. ಈ ಹಿಂದಿನ ವಿಡಿಯೋಗೆ ಮಾಹಿತಿ ಹೇಳ್ತೀನಿ. ವಿಡಿಯೋನ ನೀವು ಕ್ಲಿಕ್ ಮಾಡಿದೆ ನೋಡಿ. ಮಾಹಿತಿ ಅಗತ್ಯದಲ್ಲಿದೆ. SCR ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಇವು ಅಪೆಂಡಿಕ್ಸ್ ಹುದ್ದೆಗಳಾಗಿವೆ. ಪ್ರತ್ಯೇಕ ಭಾರತ ನೇಮಕಾತಿ ಆಗಿದೆ. ಇಲ್ಲಿ ಖಾಲಿರುವ ಒಟ್ಟು ಹುದ್ದೆಗಳು 1644 ಹುದ್ದೆ ಖಾಲಿವೆ. ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ SLC ಪಾಸ್ ಆಗಿರಬೇಕು, 50 ಅಂಕ ಪಾಸ್ ಆಗಿರಬೇಕು ಪ್ರತಿಶತ. ಆಮೇಲೆ ITI ಪಾಸ್ ಆಗಿರಬೇಕು. ITI ರಿಸರ್ವೇಷನ್ ಮೆಕ್ಯಾನಿಕಲ್ಲು, ಆಮೇಲೆ ಕೋಪಾ, ಆಮೇಲೆ ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿ ಕಲಿತ ITI ಇರತಕ್ಕಂಥ ಕೋಡ್ ಆಗಿದೆ. ಇನ್ನು ಈ ಹುದ್ದೆಗೆ ವಯೋಮಿತಿ ಇಲ್ಲತಾರೆ 5/2026 ಅಭ್ಯರ್ಥಿ ಕಡಿಮೆ ವಯೋಮಾನ ಹೊಂದಿರಬೇಕು. ಕನಿಷ್ಠ 15 ಆಗಿರಬೇಕು, ಗರಿಷ್ಠ 24 ವರ್ಷ ಹೊಂದಿದ್ದವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ವಯೋಮಿತಿ ಸಮಿತಿ ಕೂಡ ಇರುತ್ತದೆ. SC ಅವರಿಗೆ 5 ವರ್ಷ ಸಂಧಿಗೆ ಬರುತ್ತದೆ, OBC ಅವರಿಗೆ 3 ವರ್ಷ ಸಂಧಿಗೆ ಬರುತ್ತದೆ, ಮಾಜಿ ಸೈನಿಕ ಮತ್ತು ಜನರಿಗೆ ಕೂಡ ಇರುತ್ತಾರೆ. ಇನ್ನು ಅರ್ಜಿಯನ್ನು ITI ಇದ್ದಾರೆ. ITI ಯಾವ ರೀತಿ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳ ಆಧಾರದಲ್ಲಿ ಮೆರಿಟ್ ಮೇಲೆ ಇರ್ತಕ್ಕಂಥ ITI ಆಮೇಲೆ ಆಯ್ಕೆ ಮೆರಿಟ್ ಮೇಲೆ ಇರ್ತಕ್ಕಂಥ ನೇಮಕಾತಿ ಇದೆ. ವಿದ್ಯಾವಂತಲ್ಲ ಒಂದು ಎಕ್ಸಾಮ್ ಇರುತ್ತೆ. ಆಮೇಲೆ ಇತರೆ ಮಾಹಿತಿ ಮಾಡಬೇಕು. ಸೌತ್ ಈಸ್ಟ್ ಸೆಂಟ್ರಲ್ ಅಪ್ರೆಂಟಿಸ್ ಹುದ್ದೆಗಳ ವೆಲ್ಡರ್, ಟರ್ನರ್, ಫಿಟರ್, ಎಲೆಕ್ಟ್ರಿಷಿಯನ್, ಸೋನೋಗ್ರಾಫರ್, ಆಮೇಲೆ ಹೆಲ್ತ್ ಸ್ಯಾನಿಟರ್ ಇನ್ಸ್ಪೆಕ್ಟರ್, ಕೋಪಾ, ಮಷಿನಿಸ್ಟ್, ಮೆಕ್ಯಾನಿಕಲ್ ಡೀಸೆಲ್ ಮೆಕ್ಯಾನಿಕ್, ಬ್ಲಾಕ್ ಸ್ಮಿತ್, ಹ್ಯಾಮರ್ಮ್ಯಾನ್, ಮಷಿನ್, ಪೈಪ್ಲೈನ್ ಫಿಟರ್, ಕಾರ್ಪೆಂಟರ್, ಪೇಂಟರ್, ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕ್ಗಳಲ್ಲಿ ನೇಮಕಾತಿ ಇರತಕ್ಕಂಥ ಹುದ್ದೆಗಳಾಗಿ ಇವು SLC ಮತ್ತು ITI ಇರತಕ್ಕಂಥ ಅಪ್ರೆಂಟಿಸ್ ಹುದ್ದೆಗಳಾಗಿವೆ. ಅರ್ಜಿ ಸಲ್ಲಿಸುವುದನ್ನು ಆನ್ಲೈನ್ ಮೂಲಕ ಆಗಿದೆ. ಡೇಟ್ ನೋಡಿದರೆ ಅರ್ಜಿ ಸಲ್ಲಿಸುವ ಆರಂಭದ May 5, 2026 ಆರಂಭವಾಗಿದೆ. ಲಾಸ್ಟ್ ಡೇಟ್ ಜೂನ್ 24, 2026 ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಅವರು ಅಪ್ಲಿಕೇಶನ್ PDF ಕೊಟ್ಟಿದ್ದಾರೆ. ಆ PDF ಅಲ್ಲಿ ಏನು ಮಾಹಿತಿ ಬಂದಿದೆ ಹಾಗೂ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. PDF ಬಂದಿದೆ. ಈ PDF ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಸೌತ್ ಈಸ್ಟ್ ಕೊಟ್ಟಿದ್ದಾರೆ. ಸೌತ್ ಈಸ್ಟ್ ಅಂಕಗಳಲ್ಲಿ ಅಂತ ಡೇಟು 5/4/2026 ಆಗಿದೆ. ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ. ಎಂಗೇಜ್ಮೆಂಟ್ ಆಫೀಸ್ ಫಾರ್ ಅಪ್ರೆಂಟಿಸ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಅಪ್ರೆಂಟಿಸ್ ಆಕ್ಟ್ 1954 ಪ್ರಕಾರ ಅಪ್ರೆಂಟಿಸ್ ಹುದ್ದೆಗಳಿಗೆ SCCR ರಾಯಪುರ್ ರಿವಿಷನ್ ಇಲ್ಲಿ ಕೊಟ್ಟಿದ್ದಾರೆ. ರೇಪರ್ ಶಾಪ್ ರಾಯಪುರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಆನ್ಲೈನ್ ಮೂಲಕ ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. 4/6/2026 ಲಾಸ್ಟ್ 12ಗೆ 2026 ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು. ಇಲ್ಲಿ DRM ಆಫೀಸ್ ರಾಯಪುರ್ ಡಿವಿಷನ್ ಕೊಟ್ಟಿದ್ದಾರೆ. ನೋಡಿ ಪೋಸ್ಟರ್ಸ್ ಕೊಟ್ಟಿದ್ದಾರೆ. ಥರ್ಡ್ ಕ್ಯಾಟಗರಿ EWS, OBC, SC, ST ಟೋಟಲ್ ಕೊಟ್ಟಿದ್ದಾರೆ. ವೆಲ್ಡರ್ದಲ್ಲಿ 264 ಪೋಸ್ಟ್ ಖಾಲಿಗೆ, ಟರ್ನರ್ದಲ್ಲಿ 28 ಪೋಸ್ಟ್ ಖಾಲಿಗೆ, ಫಿಟರ್ದಲ್ಲಿ 406 ಪೋಸ್ಟ್ ಖಾಲಿಗೆ, ಎಲೆಕ್ಟ್ರಿಷಿಯನ್ದಲ್ಲಿ 330 ಪೋಸ್ಟ್ ಖಾಲಿಗೆ, ಆಮೇಲೆ ಸ್ಟೆನೋಗ್ರಾಫರ್ ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಸ್ಟ್ನಲ್ಲಿ 11 ಪೋಸ್ಟ್ ಖಾಲಿಗೆ, ಆಮೇಲೆ ಹೆಲ್ತ್ ಆ್ಯಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮತ್ತು 25 ಪೋಸ್ಟ್ ಖಾಲಿಗೆ, ಕೋಪಾದಲ್ಲಿ 81 ಪೋಸ್ಟ್ ಖಾಲಿಗೆ, ಮಷಿನಿಸ್ಟ್ದಲ್ಲಿ 41 ಪೋಸ್ಟ್ ಖಾಲಿಗೆ, ಅದೇ ರೀತಿ ಮೆಕ್ಯಾನಿಕಲ್ ಡೀಸೆಲ್ದಲ್ಲಿ 95 ಪೋಸ್ಟ್ ಖಾಲಿಗೆ, ಮೆಕ್ಯಾನಿಕ್ ರೆಫ್ರಿಜರೇಟರ್ ECದಲ್ಲಿ 26 ಪೋಸ್ಟ್ ಖಾಲಿಗೆ, ಬ್ಲಾಕ್ ಸ್ಮಿತ್ದಲ್ಲಿ 2 ಪೋಸ್ಟ್ ಖಾಲಿಗೆ, ಹ್ಯಾಮರ್ಮನ್ದಲ್ಲಿ 1 ಪೋಸ್ಟ್ ಖಾಲಿದೆ, ಮಸಾನ್ದಲ್ಲಿ 2 ಪೋಸ್ಟ್ ಖಾಲಿಗೆ, ಪೈಪ್ಲೈನ್ ಫಿಟರ್ದಲ್ಲಿ 2 ಪೋಸ್ಟ್ ಖಾಲಿಗೆ, ಕಾರ್ಪೆಂಟರ್ದಲ್ಲಿ 6 ಪೋಸ್ಟ್ ಖಾಲಿಗೆ, ಪೇಂಟರ್ದಲ್ಲಿ 6 ಪೋಸ್ಟ್ ಖಾಲಿಗೆ, ಹಾಗೂ ಎಲೆಕ್ಟ್ರಾನಿಕ್ ಮೆಕ್ಯಾನಿಕದಲ್ಲಿ 40 ಪೋಸ್ಟ್ ಖಾಲಿ. ಟೋಟಲ್ ಆಗಿ 1360 ಪೋಸ್ಟ್ ಖಾಲಿವೆ ಪ್ಲಸ್ 130 ಪೋಸ್ಟ್ ಖಾಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮೆಗಾನ್ ರಿಪೇರ್ ಶಾಪ್ ರಾಯಪುರದಲ್ಲಿ ಇಲ್ಲಿ ಟೋಟಲ್ ಆಗಿ 281 ಪ್ಲಸ್ ಇವು 100 ಪೋಸ್ಟ್ ಖಾಲಿಗೆ. ಫಿಟರು, ವೆಲ್ಡರು, ಮೆಷಿನಿಸ್ಟು, ಕಾರ್ಮಿಕರು, ಎಲೆಕ್ಟ್ರಿಷಿಯನ್, ಕೋಪಾ, ಆಮೇಲೆ ಫೋಟೋಗ್ರಾಫರ್ ಹಿಂಗೆ ಕೊಟ್ಟಿದ್ದಾರೆ. ಇಲ್ಲಿ 110 ಪೋಸ್ಟ್ ಖಾಲಿಯಿಂದ ಕೊಟ್ಟಿದ್ದಾರೆ. ನೀವು ಯಾವ್ದು ಅಪ್ಲೈ ಮಾಡ್ಕೊಂಡು ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಿದ್ರೆ ಎಡಿಟಿಂಗ್ ಪರ್ಸನ್ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ಸ್ ಅಂತ ಮತ್ತು ಪಾಸ್ 10 ಪಾಸ್ SLC ಪಾಸ್ ಆಗಿರಬೇಕು. ಆಮೇಲೆ ಅಂಡರ್ 10 ಸೆಕ್ಷನ್ ಎಜುಕೇಶನ್ ಅಂದರೆ ITI ಪಾಸ್ ಆಗಿದೆ. SLC ಮತ್ತು ITI ಪಾಸ್ ಆಗಿರಬೇಕು. ಮತ್ತು ಪಾಸ್ ITI ಕೊಟ್ಟಿದ್ದಾರೆ. ಇಲ್ಲಿ ಸಂಸ್ಥೆಯಿಂದ 600 ಕೊಟ್ಟಿದ್ದಾರೆ ITI. ಇಲ್ಲಿ ಏನು ನಿಂತು 5/2026 ಕೂಡ 15ರಿಂದ ರಿಜಿಸ್ಟರ್ ಕೊಟ್ಟಿದ್ದಾರೆ. 15ರಿಂದ 24 ತಕ್ಕಂಥವ್ರು ಅದೇನು ತಲುಪಬೇಕು. ಇಲ್ಲಿ ಕೆಟಗರಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಬಿಟ್ಟು ಯಾವ ಏಜ್ ಇದ್ದಾರೆ ಜನರಲ್ ಅವರಿಗೆ 2002ರಿಂದ 2011 ಇದೆ. ಆಮೇಲೆ 97ರಿಂದ 2011, 97ರಿಂದ 2011,
ಒಬಿಸಿಯವರಿಗೆ 99ರಿಂದ 2011 ಎತ್ತರದಲ್ಲಿ 92ರಿಂದ 200 ಇವುಗಳಿಗೆ ಹುಟ್ಟಿದ ರಾಜ್ಯವನ್ನು ಸೂಚಿಸಿಕೊಂಡು ಕೊಟ್ಟಿದ್ದಾರೆ. ಇದನ್ನು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಇಲ್ಲಿ ಕೊಟ್ಟಿದ್ದಾರೆ. ದಿ ಪೀರಿಯಡ್ ಆಫ್ ಅಪ್ರೆಂಟಿಸ್ ಟ್ರೈನಿಂಗ್ ಬಂದ್ಬಿಟ್ಟು ಫಿಲ್-ಅಪ್ 1 year ಅಂತ ಕೊಟ್ಟಿದ್ದಾರೆ. ಆಮೇಲೆ ಕ್ರೈಟೇರಿಯಾ ಪ್ರಿಪೇರಿಂಗ್ ಲಿಸ್ಟ್ ಆಫ್ ಲಿಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಮೆಡಿಕಲ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಆಫೀಸರ್ ಅಕ್ಸೆಪ್ಟೆನ್ಸ್ ಎಲಿಜಿಬಲ್ ಕೊಟ್ಟಿದ್ದಾರೆ. ಆಮೇಲೆ ಹೆಚ್ ನಮಗೆ ಲಾಕೆಟ್ ಕೊಟ್ಟಿದ್ದಾರೆ ಆಗಿದೆ ಅಂತ 4/6/2020 ಲಾಕೆಟ್ ಆಗಿದೆ. ಆಮೇಲೆ ಜನರಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೋಬಹುದು. ಆಮೇಲೆ ಕನ್ವರ್ಸಿಂಗ್ ಎನಿ ಫಾರ್ಮ್ ಶಾಲ್ ಬಿ ಲಿಖಿತ ಕೊಟ್ಟಿದ್ದಾರೆ. ಹುಡುಕುಗಳನ್ನು ಇಲ್ಲಿ ಸ್ವಲ್ಪ ನಂಬರ್ ಕೊಟ್ಟಿದ್ದಾರೆ, ಮೊಬೈಲ್ ನಂಬರು ಈಗ ನೋಡಿ ಅದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟೈಮಿಂಗ್ ತಕ್ಕದ್ರಿಂದ 11:30ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅರ್ಜಿ ಸ್ವಲ್ಪ ಏನಾದ್ರು ತೊಂದರೆ ಆದರೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಲಿಂಕ್ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಕ್ಯಾಂಡಿಡೇಟ್ ಲಾಗಿನ್ ರಿಜಿಸ್ಟರ್ ಅಂತ ನೀವು ಕಾಂಟ್ಯಾಕ್ಟ್ ಹಾಕೋದ್ರಲ್ಲಿ ಅದರಿಗೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಐ ಟಿ ಸ್ಟೂಡೆಂಟ್ ಇದು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಐ ಟಿ ರೋಲ್ ನಂಬರ್ ಐತೆ ಫೈನಲ್ ಡೇಟ್ ತಯಾರು ಮಾಡಿದಾಗ ಅದು ಆಟೋಮೆಟಿಕ್ ಡೇಟಾ ಹೋಗುತ್ತೆ. ಅದು ಮುಗಿದ ನಂತರ ಲಾಗಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಐತೆ ಅಷ್ಟೇ ಐತಿ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ತಿಳಿಸ್ಕೊಳ್ಳಿ. ಈ ಅಪ್ರೆಂಟಿಸ್ ಆಗಿದೆ SSLC ಐ ಟಿ ಪಾಸ್ ಅಭ್ಯರ್ಥಿಗಳಿಗೆ ಭಾರತೀಯ ರೈಲ್ವೆಯಲ್ಲಿ ಅಪ್ರೆಂಟಿಸ್ ವಿದ್ಯಾರ್ಥಿ ಇದನ್ನ ಕರೆಕ್ಟಾಗಿ ತಾವು ನೋಡಿಕೊಂಡು ಚೆಕ್ ಮಾಡಿ ಯಾರು ಇರ್ತಿರೋ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ವಿಡಿಯೋ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.